ಹಿಂದೆ ನೋಡಿದ್ರೆ ಒಂದು ಬುರ್ಕಾ ಹಾಕೊಂಡಿರೋ ಹುಡುಗಿ ಕೂತಿದೆ ಅಂತ. ಅದಾದ್ಮೇಲೆ ಅಫ್ಕೋರ್ಸ್ ದಟ್ ಬುರ್ಕಾ ಆಲ್ಸೋ ವಾಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ. ಯಾಕೆಂತಂದ್ರೆ ಸಿನಿಮಾ ರಿಲೀಸ್ ಆದ್ರೆ ಸಾಕು ಎಲ್ಲರೂ ಹೋಗ್ತಾ ಇದ್ವಿ ಸಿನಿಮಾಗೆ. ಸೊ ಇವಳು ಬುರ್ಕಾನಲ್ಲಿ ಇರೋಳು. ಸೊ ಆಡಿಯನ್ಸ್ ಮಧ್ಯಾಹ್ನ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೇಕು ಅನ್ನೋದೊಂದು ಆಸೆ ಇರೋದು. ಸೊ ಹಾಗಾಗಿ ಅದನ್ನ ಮಾಡ್ತಾ ಇದ್ವಿ. ನೋಡಿ ನಿಮ್ಮ ಯೂನಿಫಾರ್ಮ್ ಮತ್ತೆ ನಿಮ್ಗೆ ಬಂದಿದೆ. ಓ ಥ್ಯಾಂಕ್ ಯು ಸೋ ಮಚ್. ನೀವು ಟ್ರಯಲ್ ನೋಡಿದಾರೆ ನೋಡ್ಬೋದು. ಎಸ್. ಓಕೆ, ನೀವು ಈ ಬುರ್ಕಾ ಹಾಕೊಂಡು ಹೋಗ್ತಿದ್ದಂತ ಸ್ಕೂಲು ನಿಮ್ ಬಗ್ಗೆ ಏನ್ ಹೇಳುತ್ತೆ ನೋಡಿ. ಎಸ್, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಅನ್ಸುತ್ತೆ ಅವರು. ತ್ರಿವೇಣಿ ಫಸ್ಟ್ ಮಾತಾಡಿದವಳು. ತ್ರಿವೇಣಿ ಅಂಡ್ ಸರಸ್ವತಿ. ಓಕೆ. ಅವಾಗೆಲ್ಲ ಸ್ಕೂಲಲ್ಲಿ ಕನ್ನಡ ಮಾತಾಡಬಾರ್ದು. ಓ, ಕನ್ನಡ ಮಾತಾಡಬಾರ್ದು, ಕಾನ್ವೆಂಟ್ ಅದು. ಸೊ ಕನ್ನಡ ಏನಾದ್ರು ಮಾತಾಡ್ತು ಅಂತಂದ್ರೆ ಪನಿಷ್ಮೆಂಟ್, ನಕಲ್ಸ್ ಮೇಲೆ ಹೊಡೆಯೋರು, ಇಲ್ಲ 5 ಪೈಸಾ ಕಲೆಕ್ಟ್ ಮಾಡೋರು, ಆ ಥರದ್ದೆಲ್ಲ. ಸಂಜೆ ಪ್ರೇಯರ್ ಟೈಮ್ ಅಲ್ಲಿ ಎಲ್ಲರೂ ಬ್ಯಾಗ್ ಹಾಕೊಂಡು ಇನ್ನೇನು ಮನೆಗೆ ಹೊರಡಕ್ಕೆ ರೆಡಿ ಆಗಿತ್ತು ಅಂದ್ರೆ ಬ್ಯಾಗ್ ತೆಗೆದ್ಬಿಟ್ಟು ಬುಕ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಬಿಡೋದು, ಅಥವಾ ಕೆಲವು ಬುಕ್ಸ್ ಎಲ್ಲ ಎತ್ಕೊಂಡ್ಬಿಡೋದು. Thank you so much. I mean, honestly, this is the only thing that connects me to our childhood. Come, Bani, Triveni avaru Bani. Thank you. She was like very silent, of course. ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಇಲ್ಲ, ನಮ್ ಶೋಲ್ ಆ ರೂಲ್ ಇದೆ, ಜಾಸ್ತಿ ಇಂಗ್ಲಿಷ್ ಮಾತ್ರ ನಕಲ್ಸಲ್ಲಿ ಹೊಡಿತೀವಿ. ಓಕೆ, ಕಂಟಿನ್ಯೂ ಮಾಡಿ. 7th ಅಲ್ಲಿ ಅಷ್ಟಿರ್ಲಿಲ್ಲ ಅವಳು. 7th ಅಲ್ಲಿ ಎಕ್ಸಾಮ್ಗೂ ಬಂದಿರ್ಲಿಲ್ಲ. ನನಗೆ ಐ ವಾಸ್ ಸರ್ಪ್ರೈಸ್ಡ್, ಯಾಕೆ ಎಕ್ಸಾಮಿಗೆ ಬಂದಿಲ್ಲ. ಮತ್ತೆ ರಿಸಲ್ಟ್ ಬಂದಾಗ್ಲೂ ಒನ್ಲಿ ಆನ್ ದಟ್ ಡೇ ನಮ್ಗೆ ಗೊತ್ತಾಗಿದ್ದು ಶಿ ಇಸ್ ಬಿಕಮ್ ಎ ಹೀರೋಯಿನ್ ಅಂತ. ನೀವು ಮಾತಾಡ್ತಾರೆ, ಶುರು ಮಾಡಿ ನೀವು. ಸೊ ಅವತ್ತು ಗೊತ್ತಾಯ್ತು ನಮ್ಗೆ ಅವಳು ಹೀರೋಯಿನ್ ಆಗಿದ್ದಾಳೆ ಅಂತ. ಸೊ ಇಟ್ ವಾಸ್ ರಿಯಲಿ, ನಮ್ಗೆ ತುಂಬಾ ಖುಷಿ ಆಯ್ತು. ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಪ್ರೌಡ್ ಎಲ್ಲ. ಓಕೆ, ಆನಂದ್ ಚಿತ್ರ ರಿಲೀಸ್ ಆಗಿದ್ದು ನೀವೆಲ್ಲ ಥಿಯೇಟರ್ ಹೋಗಿ ನೋಡಿದ್ದೇನೆ ನೆನಪಿದೆ? ಕರೆಕ್ಟ್. ನಾವೊಂದು ಗ್ರೂಪ್ ಎಲ್ಲರೂ ಒಂದು 10 ಜನ ಓಕೆ, ಆನಂದ್ ಥಿಯೇಟರ್ ರಿಲೀಸ್ ಆಗಿದೆ ಅಂತ ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ರೀ. ಪ್ಲೀಸ್ ಥ್ಯಾಂಕ್ ಯು. ರೈಟ್. ಒಂದು ಮುಂಜಿ ಫಂಕ್ಷನ್ ಪಾರ್ವತಮ್ಮನವರು ನಿಮ್ಮನ್ನು ನೋಡಿದ್ರು, ಅಲ್ಲಿಂದ ನೀವು ಹೀರೋಯಿನ್ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತು. ನಿಮ್ಮನ್ನ ಆನಂದ್ಗೆ ಆಯ್ಕೆ ಮಾಡಿದ್ರು, ನಿಮ್ಮ ಸುಧಾರಣೆ ಅಂತ ಅವರೇ ಹೆಸರಿಡ್ತಾರೆ. ಆಮೇಲೆ ಆನಂದ್ ಶುರು ಆಗುತ್ತೆ. ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಮುಂದೆ ಏನ್ ಕಾದಿದೆ ನೋಡಿ ಸರ್. ಚೈಲ್ಡ್ ಲೇಬರ್ ಸರ್ ಇದು. 20 ವರ್ಷದ ಮುದುಕ, ಅವ್ರಿಬ್ರು ಲವ್ ಸ್ಟೋರಿ ಮಾಡಿದಿರಿ. ಸೊ ಸ್ವೀಟ್, ಯು ಲುಕ್ಸ್ ದೇರ್. ಅವಾಗ ಇಷ್ಟೆಲ್ಲ ಲಾಸ್ ಇರ್ಲಿಲ್ಲ, ಸೊ ಹಾಗಾಗಿ ಎಲ್ಲ ತಪ್ಪಿಸ್ಕೊಂಡು 50 ವೀಕ್ಸ್ ಕಂಪ್ಲೀಟ್ ಆಗುತ್ತೆ. ಯಾ, ಆಕ್ಚುಲಿ ಆನಂದ್ ಸಿನಿಮಾ ಈಗಲೂ ನೋಡಿದ್ರು ನನ್ಗೊಂಥರ ಮುಜುಗರ ಆಗುತ್ತೆ. ಐ ಲುಕ್ ಸೋ ವಿಯರ್ಡ್. ನೀಲಮೇಘ ಸಾಂಗ್ ಶೂಟ್ ಮಾಡುವಾಗ ಒಂದು ಶಾರ್ಟ್ ಅಲ್ಲಿ ಐ ಸ್ಟಿಲ್ ರಿಮೆಂಬರ್, ನಾನು ಹಿಂಗೆ ಮರದ ಹತ್ರ ನಿಂತಿದ್ದೀನಿ, ಶಿವಣ್ಣ ಹಿಂದಿಂದ ಬಂದ್ಬಿಟ್ಟು ಇಲ್ಲಿ ಪುಟ್ ಇಸ್ ಆರ್ಮ್ ಅರೌಂಡ್ ಮೈ ಶೋಲ್ಡರ್. ಅದಕ್ಕೆ ಹಿಂಗ್ ಅನ್ಬೇಕು, ಅದು ಹಿಂಗ್ಯಾಕೆ ಅನ್ಬೇಕು ನನಗೆ ಅರ್ಥ ಆಗಿಲ್ಲ. ಹಿಂಗಂದೆ, ಅದಕ್ಕೆ ನೋ ಡಾನ್ಸ್ ಮಾಸ್ಟರ್ ಅಯ್ಯೋ ಎನ್ನಮ್ಮ ಪಂಡ್ರೆ ಅಂತೆಲ್ಲ. ಕೈಲಾಸಂ ಡಾನ್ಸ್ ಮಾಸ್ಟರ್. ಆಮೇಲೆ ಸಂಗೀತಂ ಕೊನೆಗಂದ್ರು, ಅವರು ನೋಡ್ತಾ ಕೂತಿದ್ರು ದೂರದಿಂದ. ಆಮೇಲೆ ಬಂದ್ಬಿಟ್ಟು ಜಯಶ್ರೀ ವೆನ್ ಈ ಪುಟ್ಸ್ ಯು ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಡೂ ಲೈಕ್ ದಿಸ್ ಅದು. ಓಕೆ ಸರ್, ಅದನ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಬಿಟ್ಟೆ. ಓಕೆ. ಸೊ ಎನಿಥಿಂಗ್ ಜಾಸ್ತಿ ಇದು ಅಂತಂದ್ರೆ ಸ್ಮೈಲ್ ಮಾಡ್ಬಿಡೋದು, ಕಣ್ಣಿಂಗ್ ಮುಚ್ಕೊಂಡ್ಬಿಟ್ಟು. ಸೊ ಟೇಕ್ ಓಕೆ, ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ. ಸೋ ನೈಸ್. ರೈಟ್. ಅಲ್ಲಿಂದ ಅಫ್ಕೋರ್ಸ್ ಬೇರೆ ಬೇರೆ ಚಿತ್ರಗಳು ಮಾಡ್ತೀರಿ. ನಾನು ನಿಮ್ಮ ಜೊತೆ ಮಾಡೋಂಥ ಚಿತ್ರಗಳನ್ನ ಬಹಳ ಎಂಜಾಯ್ ಮಾಡಿದ್ದೀನಿ. ವೆದರ್ ಇಟ್ ಇಸ್ ಪಂಚಮವೇದ ಇರ್ಬೋದು, ಶ್ರೀಗಂಧ ಇರ್ಬೋದು, ಅರಗಣಿ ಇರ್ಬೋದು. ಇವತ್ತಿಗೂ ಅರುಣ್, ಪಂಚಮವೇದ ಟಿವಿಯಲ್ಲಿ ಬಂದಾಗಲ್ಲ ಇಷ್ಟು ವರ್ಷಗಳ ನಂತರ ಜನ ಅದ್ರ ಬಗ್ಗೆ ಒಂದು ಮೆಸೇಜ್ ಮಾಡ್ತಾರೆ. ಆ ಕ್ಲೈಮ್ಯಾಕ್ಸ್ ಇವ್ರು ಮಾಡಿದಂಥ ರೀತಿ ಒನ್ ಆಫ್ ದಿ ಬೆಸ್ಟ್ ಆನ್ ಸ್ಕ್ರೀನ್ ಪೇರ್ಸ್ ಆಗಿತ್ತು ಆ ಟೈಮಲ್ಲಿ. ಥ್ಯಾಂಕ್ಸ್ ಫಾರ್ ಆಲ್ ದ್ಯಾಟ್. ಓಕೆ, ನಾವಿಬ್ರು ಒಬ್ಬರಿಗೆ ಥ್ಯಾಂಕ್ ಮಾಡಬೇಕು. ಅವ್ರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್. ಬನ್ನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ನಮ್ಮ ಪಂಚಮವೇದ, ಅರಗಿಣಿ, ಶ್ರೀಗಂಧ ಚಿತ್ರದ ನಿರ್ದೇಶಕರು PH ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಕುದುರಿಸಿದವರು. ಎಸ್ ಸರ್. ಏನ್ ಹೇಳೋದು, ನಿಮ್ಮಿಬ್ಬರನ್ನು ಎದುರುಗಡೆ ನಿಂತ್ಕೊಂಡು ಸ್ವಲ್ಪ ಅಲ್ಲಿ ನಿಂತ್ಕೊಳ್ತೀನಿ. ನೋಡ್ತಾ ಇರೋದು ನನಗೊಂದು ತುಂಬಾ ಇಲ್ಲ, ಸುಮ್ಮನೆ ಮತ್ತೆ ಪಂಚಮವೇದ ರೀಮೇಕ್ ಮಾಡೋಣ ಅನ್ಕೊಂಡ್ವಿ, ಅದೇ ರೋಲ್ ಮಾಡೋಣ ಅಂತ. ಮಾಡಬಹುದು.
ಬಟ್ ಇವತ್ತು ನಾನು ಪಂಚಮವೇದ ಆಗಲಿ, ಶ್ರೀಗಂಧ ಆಗಲಿ, ಅರಗಿಣಿ ಆಗಲಿ, ಈ ಚಿತ್ರಗಳು ತುಂಬಾ ಪ್ರಶಂಸೆಗೆ ಒಳಗಾಗಿದ್ದಂಥದ್ದು ನನಗೆ ಕೂಡ ತುಂಬಾ ಹೆಸರನ್ನು ತಂದು ಕೊಟ್ಟಿದ್ದು. ಸೊ ನಾನು ಮತ್ತೆ ನನ್ನ ತಂತ್ರಜ್ಞರು ಸೇರಿ ನಾವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀವೋ ಅಷ್ಟೇ ಕಾಂಟ್ರಿಬ್ಯೂಷನ್ ನೀವು ಇಬ್ಬರಿಂದನೂ ಇದೆ. ಹಾಯ್, ಥ್ಯಾಂಕ್ ಯು ಸರ್. ನಿಮ್ಮ ಕಾಂಟ್ರಿಬ್ಯೂಷನ್ ಇಂದ ಆ ಸಿನಿಮಾಗಳು ಅಷ್ಟು ಒಳ್ಳೆ ಸಿನಿಮಾಗಳಾಯ್ತು. ಸೊ ವಿಶ್ವನಾಥ್ ಇವತ್ತೇನಾಗಿದ್ದಾರೆ ಅಂತಂದ್ರೆ ಅದು ರಮೇಶು ಮತ್ತೆ ಸುಧಾರಾಣಿ ಜೊತೆಗೆ ಸೇರ್ಕೊಂಡೇ ಆಗಿರೋಂಥದ್ದು. ಆಕ್ಚುಲಿ ಸುಧಾರಾಣಿಗೆ ಒಂದು ಕಲಾವಿದೆ ಅನ್ನೋ ಒಂದು ಹೆಸರು ಬರೋದಕ್ಕೆ ಡೆಫಿನೆಟ್ಲಿ ಇವರೇ ಕಾರಣ, ನೋಬಡಿ ಎಲ್ಸ್. ಅಫ್ಕೋರ್ಸ್ ಪಂಚಮವೇದ. ಏಕೆಂದ್ರೆ ಅದಕ್ಕೆ ಮುಂಚೆ ನಾನು ಯಾವುದೋ ಆ ಥರ ಒಂದು ಎಷ್ಟು ವೇರಿಯೇಷನ್ ಇರೋಂಥ ರೋಲ್ ನಾನು ಮಾಡೇ ಇತ್ತಿಲ್ಲ. ಥ್ಯಾಂಕ್ ಯು ಸರ್. ಬನ್ನಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ಕಾಯಿಸುವ ಹುಡುಗಿಯರ ಶೋಗೆ ಕರೆಯಬಾರದು, ಹೋಗೆ ಬಂದ ಹುಡುಗಿಯರು ಶೋಕಿ ಮಾಡಬಾರದು. ಶೋಕಿ ಅಂದರು, ವೇಟಿಂಗ್ ಅಂದರು, ನಮ್ಮ ಸುಧಾರಾಣಿ ಅಲ್ಲವೇ, ನಮ್ಮ ಸುಧಾರಾಣಿ ಅಲ್ಲವೇ. ಸಮ್ಮರ್ ಅಲ್ಲಿ ಫ್ಯಾನ್ ಆಫ್ ಮಾಡೋದು ನ್ಯಾಯವೇನು? ಟಚ್ ಅಪ್ ಮಾಡ್ಕೋತಾ ಇರುವಾಗ ಶೋ ಸ್ಟಾರ್ಟ್ ಮಾಡಬಹುದೇನು? ಟೈಮ್ ಕೊಡ್ದಿದ್ರು, ಟಚ್ ಅಪ್ ಮಾಡಕ್ ಮುಂಚೆನೆ ಕ್ಯಾಮ್ರಾ ಆನ್ ಮಾಡಿದ್ರು. ರಮೇಶ್ ಅಲ್ಲವೇನು? ವೀಕೆಂಡ್ ಇಷ್ಟ ನನಗಲ್ವೇನು? ನಿಯರ್ ಮೈ ವಾಯ್ಸ್. ನಿಮ್ಮ ಈ ಧ್ವನಿ. ಅಯ್ಯೋ ಪ್ಲೀಸ್ ಒಂದ್ ಸ್ವಲ್ಪ ಇಲ್ಲ ಅದೆಲ್ಲ ಹೇಳಿದಿರಿ. ನಾನು ಈ ಡಬ್ಬಿಂಗ್ ಮಾಡಿದ್ರಲ್ಲ ಫಿಲ್ಮ್ಸ್, ಅದ್ರ ಬಗ್ಗೆ ಮಾತಾಡಕ್ ಬಂದೆ ನಾನು. ಅಯ್ಯೋ ಅದೇ ಹೇಳೋದಲ್ಲ, ನನಗೆ ನನ್ನ ವಾಯ್ಸ್ ಕೇಳಕ್ಕೆ ಇಷ್ಟ ಇಲ್ಲ. ಯು ಹರ್ಡ್ ಮೈ ಸಿಂಗಿಂಗ್ ಅಲ್ಲ. ನನ್ನ ಸಿನಿಮಾಗಳಿಗೆ ನಾನು ಡಬ್ಬಿಂಗ್ ಮಾಡ್ಕೊಂಡ್ರು ನನ್ನ ವಾಯ್ಸ್ ನನಗೆ ಯಾವತ್ತೂ ಇಷ್ಟ ಆಗಿಲ್ಲ. ಆದ್ರೂ ಎಷ್ಟೊಂದ್ ಜನ ನನ್ನ ಕೈಲಿ ಬೇರೆ ನಾಯಕಿಯರಿಗೆ ಡಬ್ಬಿಂಗ್ ಮಾಡಿಸಿದ್ದಾರೆ. ಅಯ್ಯೋ ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನಮ್ಮ ಚಿತ್ರರಂಗದ ಗೆಳೆಯರು ನಿಮ್ಮ ಬಗ್ಗೆ ಅವ್ರು ಏನ್ ಮಾತಾಡಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಇನ್ನೊಬ್ರು ನಿಮ್ಮ ಕೋ ಆರ್ಟಿಸ್ಟ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ, ಸ್ವಾಗತಿಸಿ. ಅರೆ ವಾ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ. ಸದಾ ಸದಾ ಅಲ್ಲ, ಸುಧಾ. ಆನಂದ್ ಸಿನಿಮಾ ರಿಲೀಸ್ ಆದ್ಮೇಲೆ ನಂಗೆ ಅನ್ಸುತ್ತೆ ಕರ್ನಾಟಕ ಪೂರ್ತಿ ಅವ್ರಿಗೆ ಅಭಿಮಾನಿಗಳಿದ್ರು. ಹೌದು, ಅದ್ರಲ್ಲಿ ನಾನು ಒಬ್ಬ. ಏನೋ ಒಂಥರ ಆ ಫೇಸ್ ಇದು ನೋಡ್ತಾನೆ ಇರಬೇಕು ಆ ಥರದ್ದು ಒಂದು ಅವರ ಇನ್ನೋಸೆನ್ಸ್, ಮುಗ್ಧತೆ ಇದು. ಆಮೇಲೆ ಹಿಂಗೆ ಏನೋ ಸ್ವಲ್ಪ ಟೈಮ್ ಪಾಸ್ ಆಯ್ತು. ನಾನು ಚಿತ್ರರಂಗಕ್ಕೆ ಬಂದೆ. ಉಶ್ ಅನ್ನೋ ಸಿನಿಮಾದಿಂದ ಎಂಟ್ರಿ. ಆಗ ನನಗೆ ಸಿನಿಮಾ ಕಂಪ್ಲೀಟ್ ಆಯ್ತು. ನನ್ನ ಸ್ನೇಹಿತ ಗುರುದತ್ ಕಡೆಯಿಂದ ಇವ್ರು ನನಗೆ ಪರಿಚಯ. ಸರಿ, ನಾನು ರಿಕ್ವೆಸ್ಟ್ ಮಾಡಿದೆ, ನಮ್ಮ ಸಿನಿಮಾ ಬಂದು ನೋಡಿ ಪ್ಲೀಸ್ ಹಾಗೆ ಹೇಗೆ ಅಂತ. ಓಕೆ ಬರ್ತೀವಿ ಅಂದ್ರೆ ಪ್ರಸಾದ್ ಇದರಲ್ಲಿ ಸಿನಿಮಾ ನೋಡಿದ್ರು. ಸಿನಿಮಾ ನೋಡುವಾಗ ನಾನು ಸಿನಿಮಾ ನೋಡ್ತಾ ಇಲ್ಲ, ನಾನು ಇವ್ರನ್ನೇ ನೋಡ್ತಾ ಇದ್ದೀನಿ. ಏನು ಅವ್ರದ್ದು ರಿಯಾಕ್ಷನ್ ಯಾರು ಇಲ್ಲ, ಬರೀ ಇವ್ರ ಫ್ಯಾಮಿಲಿಗೆ ಮಾತ್ರ ಸಿನಿಮಾ ಹಾಕಿದ್ದಿತ್ತು. ಶಿ ಈಸ್ ಎಂಜಾಯಿಂಗ್ ಮೂವಿ. ಅಲ್ಲಿ ಆಫ್ ಮಾಡ್ತಾರೆ, ಇದು ಹಿಂಗೆ ಹೀಗೆ. ಸಿನಿಮಾ ಮುಗಿದ ಮೇಲೆ ಶೂರ್ ಶಾಟ್ ವಿನ್ನರ್